ಮಂಡ್ಯದ ಭಿಕ್ಷುಕಿಯರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಿಗ್ತಾ ಇರುವಂಥ ಪ್ರಕರಣ ಒಂದರ ಮೇಲೆ ಒಂದು ಬೆಳಕಿಗೆ ಬರ್ತಾ ಇರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಮಂಡ್ಯದ ಗುತ್ತಲಿನಲ್ವ ಊರೆಂಬ ವೃದ್ಧೆಯ ಮನೆಯಲ್ಲಿ ಸುಮಾರು 8.5 ಲಕ್ಷದಷ್ಟು ಹಣ ಪತ್ತೆಯಾಗಿತ್ತು. ಆಕೆ ಮೃತಪಡ್ತಾಳೆ. ಮೃತಪಟ್ಟ ನಂತರ ಸಂಬಂಧಿಕರು ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು 8.5 ಲಕ್ಷದಷ್ಟು ಹಣ ಪತ್ತೆಯಾಗಿದೆ. ಇದೀಗ ಅದೇ ರೀತಿಯಾದಂಥ ಪ್ರಕರಣ ಮತ್ತೊಂದು ಬೆಳಕಿಗೆ ಬಂದಿದೆ. ಶ್ರೀರಂಗಪಟ್ಟಣದಲ್ಲೂ ಕೂಡ ಇದೇ ರೀತಿಯಾಗಿ ವೃದ್ಧೆಯ ಮನೆಯಲ್ಲಿ ಸುಮಾರು 3.5 ಲಕ್ಷದಷ್ಟು ಹಣ ಪತ್ತೆಯಾಗಿದೆ. ಆಕೆ ಅನಾರೋಗ್ಯಕ್ಕೀಡಾಗಿರ್ತಾರೆ. ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ಸ್ಥಳೀಯರ ಸಹಾಯದ ಮೂಲಕ ಆಕೆಗೆ ಚಿಕಿತ್ಸೆ ಕೊಡಲಿಕ್ಕೆ, ಜೊತೆಗೆ ಆಕೆ ಮನೆಯನ್ನು ಸ್ವಚ್ಛತೆ ಮಾಡಲಿಕ್ಕೆ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು 3.5 ಲಕ್ಷದಷ್ಟು ಹಣ ಪತ್ತೆಯಾಗಿರುವಂಥದ್ದು. ಈ ಒಂದು ಪ್ರಕರಣ ಸಾಕಷ್ಟು ಆಶ್ಚರ್ಯ ಮತ್ತು ಗಂಭೀರವಾಗಿದೆ. ಯಾಕಂದರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈಗ ಭಿಕ್ಷುಕರು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅವರ ಮೇಲೂ ಕೂಡ ನಿಗಾವನ್ನು ಇಡಬೇಕಾಗುತ್ತೆ. ಯಾಕಂದರೆ ಅವರು ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಇಡ್ತಾರೆ. ಅವ್ರಿಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಸುಮಾರು ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ಭಿಕ್ಷುಕರನ್ನು ಕೊಲೆ ಮಾಡುವಂಥ ಕೆಲಸಗಳು ಕೂಡ ಹಿಂದೆ ನಡೆದಿತ್ತು. ಇದೀಗ ಭಿಕ್ಷುಕರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಸಿಗ್ತಾ ಇದೆ ಅನ್ನುವಂಥದ್ದು ಏನಾದರೂ ನಿಜಕ್ಕೂ ಕೂಡ ಕಳ್ಳರಿಗೆ ಗೊತ್ತಾದ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಈ ರೀತಿಯಾದಂಥ ಅಟ್ಯಾಕ್ ಮಾಡುವ ಅಥವಾ ಕಳ್ತನ ಮಾಡುವಂಥ ಕೆಲಸಗಳು ಆಗ್ತದೆ. ಈ ಕಾರಣದಿಂದಾಗಿ ಭಿಕ್ಷುಕರ ಮನೆಯನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಅವ್ರಿಗೂ ಕೂಡ ನಿಗಾ ವಹಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಅವರ ಮನೆಯಲ್ಲಿರುವಂಥ ಹಣಕಾಸು ಏನಾದರೂ ಸಂಗ್ರಹ ಮಾಡಿ ಮನೆಯಲ್ಲೇ ಏನು ಇಟ್ಕೊಂಡಿದ್ರೆ ಅವ್ರ ಬ್ಯಾಂಕ್ ಖಾತೆಯನ್ನು ತೆರೆದು ಬ್ಯಾಂಕ್ ಕೂಡ ಹಣವನ್ನು ಹಾಕುವಂಥದ್ದು ಅಥವಾ ಬೇರೆ ರೀತಿಯಾಗಿ ಅವರ ಹಣವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ರೀತಿಯಾದಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಅವರು ಏನಾದರೂ ಬೀದಿ ಬದಿಯಲ್ಲೇ ಇದ್ದರೆ ಅಥವಾ ಬೇರೆ ಎಲ್ಲಾದರೂ ಅವರು ಹಣವನ್ನು ಕೂಡಿಟ್ಟಿದ್ದರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಹಣವನ್ನು ಸುರಕ್ಷಿತವಾಗಿಡುವಂಥ ನಿಟ್ಟಿನಲ್ಲೂ ಕೂಡ ಅವ್ರಿಗೆ ತರಬೇತಿಯನ್ನು ಕೊಡೋದು ಅಥವಾ ಅವ್ರಿಗೆ ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಮಾಡಬೇಕಾಗಿದೆ. ಈ ಒಂದು ವಿಚಾರ ನಿಜಕ್ಕೂ ಕೂಡ ಭಾಳಷ್ಟು ಗಂಭೀರವಾದದ್ದು. ಎಲ್ಲೋ ಒಂದು ಕಡೆ ಸಿಕ್ಕದಂಥ ಸಂದರ್ಭದಲ್ಲಿ ಭಾಳಷ್ಟು ಗಂಭೀರ ಆಗಿರಲಿಲ್ಲ. ಈಗ ಮತ್ತೆ ಅದೇ ರೀತಿಯಾದಂಥ ಪ್ರಕರಣಗಳು ಮರುಕಳಿಸಿರುವ ಕಾರಣಕ್ಕೋಸ್ಕರ ಇನ್ನೆಲ್ಲಾದರೂ ಭಿಕ್ಷುಕಿಯರ ಮನೆಯಲ್ಲಿ ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂಥವರ ಮನೆಯಲ್ಲಿ ಈ ರೀತಿಯಾದಂಥ ಹಣಗಳಿದೆಯಾ ಅಥವಾ ಹಣವನ್ನು ಈ ರೀತಿಯಾಗಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರಾ ಅನ್ನುವಂಥದ್ದನ್ನು ಕೂಡ ಗಮನ ಹರಿಸಬೇಕಾಗಿದೆ. ಎಲ್ಲೊಂದು ಕಡೆ ಮಂಡ್ಯದಲ್ಲಿ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಿದೆ ಎಲ್ರಿಗೂ ಕೂಡ. ಯಾಕಂದರೆ ಭಿಕ್ಷುಕರ ಮನೆಯಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಇರ್ತದೆ ಅಂತಂದರೆ ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಆಶ್ಚರ್ಯ. ಈ ರೀತಿಯಾದಂಥ ಪ್ರಕರಣಗಳ ವಿಚಾರವಾಗಿ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಳಲಿ, TV9 ಮಂಡ್ಯ.